ಈ ಮಣಿಕಲಮೇನ ಕಂಪನಿ ಔಷಧಿ ಇದೆಯಲ್ಲ ಹೋಮಿಯೋಪತಿಕ್, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಬೆಳೆಗಳಿಗೆ ಏನೂ ಇಲ್ಲ. ಇದನ್ನು ನೀವು ಹೆಚ್ಚು ಉಪಯೋಗಿಸಿ ನೋಡಿ, ಒಳ್ಳೆಯ ಫಲಿತಾಂಶ ಬಂದಿದೆ. ನನಗೆ ಆಲ್ರೆಡಿ ನನ್ನ ಫಲಿತಾಂಶ ಬಂದಿದೆ, ನೀವು ಕಣ್ಣಾರೆ ನೋಡ್ಬೋದು. ಇದಕ್ಕಿಂತ ಹೆಚ್ಚಿಗೆ ಬಯಸೋಕೆ ನಾನು ಇನ್ನೂ ಬಾರಿಸಲ್ಲ. ಆದಷ್ಟು ನಿಮ್ಮ ತಲೆಯಲ್ಲಿರ್ತಕ್ಕಂಥ ರಾಸಾಯನಿಕದ ಬಗ್ಗೆ ತಲೆನ ತೆಗೆದುಬಿಡ್ರಿ. ಇದು ಹೋಮಿಯೋಪತಿಕ್, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಮಣ್ಣಿಗೂ ಇಲ್ಲ, ಮನುಷ್ಯರಿಗೂ ಇಲ್ಲ, ಯಾವುದೂ ಇಲ್ಲ. ಇದನ್ನು ಹೆಚ್ಚಾಗಿ ಇದನ್ನು ಉಪಯೋಗಿಸಿ ಮಾಡಬೇಕಂತ ಕೇಳಿದ್ರೆ ರೈತರಿಗೆ ನಾನು ಕಳಕಳಿಯ ಮನವಿ. ನನ್ನ ಹೆಸರು ಸಂತೋಷ್ ಕುಮಾರ್ ಚವ್ಹಾಣ್ ಅಂತ. ನನ್ನ ಊರು ಕಣದಾಳ, ಕಲಬುರಗಿ ಜಿಲ್ಲೆ ಪಕ್ಕದಲ್ಲಿ, ಕಲಬುರಗಿ ತಾಲೂಕು. ನಾನು ಎಜುಕೇಷನ್ BA B.Ed MA ಆಗಿದೆ. ಅದನ್ನೆಲ್ಲ ಬಿಟ್ಟು ಕೇಸಿ ನಾನು ಕೃಷಿ ಕಡೆ ಹೆಚ್ಚಿಗೆ ಗಮನ ಕೊಡ್ತಾಯಿದ್ದೀನಿ. ಸುಮಾರು 6 ವರ್ಷದಿಂದ ನಾನು ತೋಟಗಾರಿಕೆ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲು ನಾವು ಇದು 3 ಎಕರೆ ಜಮೀನು. 3 ಎಕರೆ ಜಮೀನಲ್ಲಿ ನಾವು ಮೊದಲು ತೊಗರಿ ಎಲ್ಲ ಹಾಕ್ತಾಯಿದ್ದೀವಿ. ನಂತರ ನಾವು ತೋಟಗಾರಿಕೆ ಬೆಳೆ ಮಾಡೋ ಸಲುವಾಗಿ ಬೋರ್ವೆಲ್ ಕೊರಿಸಿ ನೀರು ಬಂದ ನಂತರ ನಾವು ಹಣ್ಣಂಪಲ್ ಗಿಡಗಳು ಹಾಕಿದ್ದೆವು. ವೆರೈಟೀಸ್, ಭಾಳಷ್ಟು ವೆರೈಟೀಸ್. ಯಾಕಂದರೆ ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇದೆ. ಅದರ ಸಲುವಾಗಿ ನಾವಿಲ್ಲಿ ಯಾವ ಗಿಡಗಳು ಹಾಕಬೇಕನ್ನೋ ದೃಷ್ಟಿ ಇಟ್ಕೊಂಡು ವಿಚಾರ ಮಾಡಿದಾಗ ಒಂದು 5-6 ಹಣ್ಣಂಪಲ್ ಗಿಡಗಳು ಹಾಕೋಣ, ಯಾವ್ದು ಸಕ್ಸಸ್ ಆಗುತ್ತೆ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಕೇಸಿಂದ ನಾವು ತೆಂಗು ಹಾಕಿದ್ದೀವಿ. ತೆಂಗು 60ರಿಂದ 70 ಗಿಡ ಇದೆ. ಲಿಂಬೆ ಒಂದು 150 ಗಿಡ ಇದೆ. ಅಲ್ಲಿಂದ 110 ಗಿಡ ಮಾವು ಇದೆ, 10 ಗಿಡ ಸಪೋಟ ಇದೆ, ಒಂದು 10 ಗಿಡ ಕಾಲೆ ಜಾಮೂನ್ ನೀಲದ ಹಣ್ಣು ಅವು ಗಿಡ ಇದೆ. ಅಲ್ಲಿಂದ ಗುಲಾಬಿ ಪ್ಲಾಂಟೇಶನ್ ಇದೆ. ಅಲ್ಲಿಂದ ದುಂಡು ಮಲ್ಲಿಗೆ ಪ್ಲಾಂಟೇಶನ್ ಇದೆ. ಫಾರೆಸ್ಟ್ ಬೆಳೆಗಳಾದ ರಕ್ತಚಂದನ, ಕೆಂಪು ಸಾಗವಾನಿ, ಈ ರೀತಿ ಗಿಡಗಳಿದ್ದಾವೆ. ರಕ್ತಚಂದನ 300 ಗಿಡ ಇದ್ದಾವೆ. ಸಾಗವಾನಿ 178 ಗಿಡ ಇದ್ದಾವೆ. ನಾವು ಈ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಕಾಯಿ ಸಣ್ಣ ದಪ್ಪ ಆಗ್ತಾಯಿದ್ದೆವು. ತೆಂಗಿನಕಾಯಿ ಎಲ್ಲ ಉದುರ್ತಾ ಇದ್ದೆವು, ಎಲ್ಲ ಸಮಸ್ಯೆಗಳಿದ್ದವು. ಇದನ್ನು ಪ್ರಯೋಗ ಮಾಡಿದ ನಂತರ ಒಳ್ಳೆ ರೀತಿಯಲ್ಲಿ ಹೂವು ಬರ್ತಾಯಿದೆ. ಕೆಲವೊಂದು ನಿಂಬೆ ಗಿಡಕ್ಕೆ ಹೂವು ಬರ್ತಾ ಇದ್ದಿಲ್ಲ, ಹೂವು ಬರ್ತಾ ಇದ್ದಾವೆ. ಅಲ್ಲಿಂದ ಕೆಲವೊಂದು ತೆಂಗು ಗಿಡಗಳಿಗೆ ಕಾಯಿ ಆಗ್ತಿತ್ತು, ಉದುರ್ತಿದ್ದವು, ಅದನ್ನು ಕೂಡ ಕಂಟ್ರೋಲ್ ಆಗಿದೆ. ಭಾಳ ಒಳ್ಳೆ ರೀತಿಯಲ್ಲಿ ಆಗಿದೆ. ಮಾವಿನಕಾಯಿನೂ ಒಳ್ಳೆ ರೀತಿಯಲ್ಲಿ ಸೈಜ್ ಕೂಡ ದಪ್ಪ ಸರಿಯಾಗಿ ಬರ್ತಾ ಇದ್ದಾವೆ, ಹೆಲ್ದಿ ಬರ್ತಾ ಇದ್ದಾರೆ. ಈ ಎಲ್ಲ ಪ್ರಯೋಗದಿಂದ ನಾನು ಹೇಳಕ್ಕೆ ಬಯಸ್ತೀನಿ, ಈ ಪ್ರಾಡಕ್ಟನ್ನು ಅತಿ ಹೆಚ್ಚಾಗಿ ರೈತರು ಉಪಯೋಗಿಸಬೇಕು. ಈ 2 ಮಾವಿನ ಗಿಡಕ್ಕೆ ಹೋದ ವರ್ಷ ಕಾಯಿನೂ ಇಲ್ಲ, ಹೂವನೂ ಇಲ್ಲ. ಈ ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ಈ ರೀತಿ ಹೂವು ಬಿಟ್ಟು ಕಾಯಿ ಆಗ್ತಾ ಇದ್ದಾವೆ. ಕಾಯಿ ಇನ್ನೂ ಚಿಕ್ಕದಾಗಿ ಕಾಣಿಸ್ತಾ ಇದ್ದಾವೆ. ನಾನು ಅದೇ ಆವಾಗೇ ಹೇಳೋದಲ್ಲ, ನಾನು ಈ ಪ್ರಾಡಕ್ಟನ್ನು ಉಪಯೋಗ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಚಿಕ್ಕದಾಗಿ ಹಣ್ಣು ಚಿಕ್ಕದಾಗಿ ಬರ್ತಾಯಿದ್ದವು. ತೆಂಗಿನಕಾಯಿನೂ ಸ್ವಲ್ಪ ಸಣ್ಣದಾಗಿ ಬರ್ತಾಯಿತ್ತು, ಉಚ್ಚಕ್ಕೆ ಬರ್ತಾಯಿತ್ತು, ಒಂಥರ ಬರ್ತಾಯಿತ್ತು. ಇದು ಪ್ರಯೋಗ ಮಾಡೋದ್ರಿಂದ ಮಾರ್ಕೆಟಲ್ಲಿ ನನ್ನ ಲಿಂಬೆಹಣ್ಣು ವ್ಯಾಲ್ಯೂ ಹೆಚ್ಚಿಗಾಗಿದೆ. ಅಲ್ಲಿಂದ ತೆಂಗಿನ ಕೂಡ ಹೆಚ್ಚಿಗಾಗಿದೆ. ನಂದು ತೆಂಗಿನ ಸೈಜ್ ದಪ್ಪ ಸೈಜ್ ಬರ್ತಾ ಇದ್ದಾವೆ. ನಿಮಗೆ ತೋರಿಸ್ತೀನಿ ನಾನು ಅಲ್ಲಿ ಕಾಯಿ ಇದು ಉಪಯೋಗಿಸಿದ ನಂತರ ಬಂದಿದ್ದು. ಒಳ್ಳೆ ರೀತಿಯಲ್ಲಿದೆ. ಮಾರ್ಕೆಟಲ್ಲಿ ಕಾಮನ್ ಆಗಿ ಮಾರೋದಕ್ಕಿಂತ ಹೆಚ್ಚಿಗೆ ನನ್ನ ಪ್ರಾಡಕ್ಟಿಗೆ ಹೆಚ್ಚಿಗೆ ಬೆಲೆ ಇದೆ. ಮೊದಲು ಈ ರೀತಿ ಕಾಯಿ ಬರ್ತಿದ್ದಿಲ್ಲ. ನಾನು ಪ್ರಯೋಗ ಮಾಡಿದ ನಂತರ ಈ ರೀತಿ ಕಾಯಿ ಬರ್ತಾಯಿದೆ. ಭಾಳ ಒಳ್ಳೆ ರೀತಿಯಲ್ಲಿ ಬರ್ತಾಯಿದೆ, ಒಂದೇ ಸೈಜಿಗೆ. ಇದನ್ನು ತಾವು ನೋಡ್ಬೋದು. ಇನ್ನು ಒಂದೇ ಸಾರಿ ಪ್ರಯೋಗ ಮಾಡಿದ್ದೀನಿ, ಈ ರೀತಿ ಬರ್ತಾಯಿದೆ. ಮೊದಲೆಲ್ಲ ಚಿಕ್ಕದಾಗಿ ಬರ್ತಾಯಿತ್ತು, ಈಗ ಒಳ್ಳೆ ರೀತಿಯಲ್ಲಿ ಬರ್ತಾಯಿದೆ, ಬಿಗ್ ಸೈಜಲ್ಲಿ ಬರ್ತಾಯಿದೆ. ಒಳ್ಳೆ ನೀರು ಕೂಡ ಭಾಳ ಒಳ್ಳೆ ಸ್ವಾದಿಷ್ಟಕರವಾಗಿ ಇದೆ. ಈ ಗಿಡ ಪೂರ್ತಿ ಒಣಗಿತ್ತು. ಇದನ್ನು ಪ್ರಾಯೋಗಿಕವಾಗಿ ನಾನು ಪ್ರಥಮವಾಗಿ ಉಪಯೋಗಿಸಿದಾಗ ಈ ರೀತಿಯಾಗಿ ಹೆಲ್ದಿಯಾಗಿ ಗಿಡ ಉಳಿದಿದೆ. ಇದನ್ನು ಕಿತ್ತು ಹಾಕುವ ಮಟ್ಟಕ್ಕೆ ನಾನು ಡಿಸೈಡ್ ಮಾಡಿದ್ದೆ. ಆದರೆ ಈಗ ಅದು ಒಳ್ಳೆ ರೀತಿಯಲ್ಲಿ ಇದು ಆಗ್ತಾಯಿದೆ. ಔಷಧಿ ಭಾಳ ಒಳ್ಳೆ ರೀತಿಯಲ್ಲಿ ಇದೆ. ಅದನ್ನು ಪ್ರತಿಯೊಬ್ಬರು ಉಪಯೋಗ ಮಾಡಬೇಕು. ಈ ಗಿಡ ನಾನು ಹಚ್ಚಿ 5 ವರ್ಷ ಆಯಿತು. ಇದನ್ನು ಕಿತ್ತು ಹಾಕುವಂತಕ್ಕೆ ಬಂದಿದ್ದೆ. ಅದರ ಈ ಪ್ರಾಡಕ್ಟ್ ಉಪಯೋಗಿಸಿದ ನಂತರ ನನಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬಂದಿದೆ. ಅದಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ. ಮಣಿಕಲಂ ಅಗ್ರೋ ನಾನು ಫೇಸ್ಬುಕ್ ನೋಡ್ತಾ ಇದ್ದಾಗ ಅಡ್ವರ್ಟೈಸ್ಮೆಂಟ್ ಬಂತು. ಫೇಸ್ಬುಕ್ಕಲ್ಲಿ ನೋಡಿ ಅಲ್ಲಿಂದ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ದಲ್ಲಿ ಕನ್ನಡದಲ್ಲಿ ರೆಸ್ಪಾನ್ಸ್ ಮಾಡಿದರು. ನನಗೆ ಭಾಳ ಖುಷಿ ಆಯಿತು.
ಅದರ ಬಗ್ಗೆ ಮಾಹಿತಿ ಪಡೆದುಕೊಂಡ ನಂತರ ನಾನು ಪ್ರಾಯೋಗಿಕವಾಗಿ ನಾನು ಲಿಂಬೆ, ತೆಂಗು ಮತ್ತು ಮಾವು ಈ 3 ಬೆಳೆಗಳಿಗೆ ನಾನು ಸಿಂಪಡಣೆಯನ್ನು ಡ್ರಿಂಚಿಂಗನ್ನು ಮಾಡ್ತಾಯಿದ್ದೀನಿ. ನಾನು 3 ತಿಂಗಳ ಅಕ್ಟೋಬರಲ್ಲಿ ಅಕ್ಟೋಬರ್ 2022 ಮೇ ಬಿ 3rd ವೀಕ್ 4th ವೀಕಲ್ಲಿ ನಾನು ಡ್ರಿಂಚ್ ಮಾಡಿದ್ದೀನಿ. ಪುನಃ ಈಗ ನಾನು 3 ತಿಂಗಳಾದ ನಂತರ ಅವರು ಹೇಳಿದ್ದಾರೆ ನನಗೆ 1 ವರ್ಷದಲ್ಲಿ 3 ಟೈಮ್ಸ್ ಅದನ್ನು ಮಾಡಿದರೆ ಇಷ್ಟೆಲ್ಲ ಕಂಟ್ರೋಲ್ ಆಗುತ್ತೆ, ರೋಗಗಳ ಬಗ್ಗೆ, ಬೆಳೆಗಳ ಬಗ್ಗೆ, ಬೆಳೆ ವರ್ಧಕ ಬಗ್ಗೆ ಹೇಳಿದ್ದಾರೆ. ಅದರ ಸಲುವಾಗಿ ಈಗ ಅದನ್ನು ನಾನು ಮಾಡಿದ್ದೀನಿ. ಪ್ರಥಮ ಪ್ರಾಯೋಗಿಕವಾಗಿ ಮಾಡಿದಾಗ ನಂಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನು ಹೇಳ್ತಾ ಇದ್ದೀನಿ, ನಾನು ಪ್ರಾಯೋಗಿಕವಾಗಿ ಒಳಪಟ್ಟಿದ್ದೀನಿ. ನಾನು ಕಣ್ಣಾರೆ ನನ್ನ ಕೈಯಾರೆ ಉಪಯೋಗಿಸಿದ್ದೀನಿ ಈ ಪ್ರಾಡಕ್ಟ್ ಒಳ್ಳೆ ಇದೆ. ರೈತರಿಗೊಂದು ಮನವಿ ಮಾಡ್ತೀನಿ, ನಾವು ಏನು ಯೂರಿಯಾ DAP ಆದಂಥ ಇವು ರಾಸಾಯನಿಕ ಏನು ಬಳಸ್ತಾ ಇದ್ದೀವಲ್ಲ, ಇದರಿಂದ ನಮಗೆ ಜೀವಕ್ಕೆ ಹಾನಿ ಹಾಗೂ ಮಣ್ಣಿಗೂ ಹಾನಿ, ಭೂಮಿ ತಾಯಿಗೂ ನಾವು ವಿಷ ಹಾಕಿದಂಗೆ ಆಗುತ್ತೆ. ಅದರ ಸಲುವಾಗಿ ಈ ಮಣಿಕಲಮೇನ ಕಂಪನಿ ಔಷಧಿ ಇದೆಯಲ್ಲ ಹೋಮಿಯೋಪತಿಕ್, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಬೆಳೆಗಳಿಗೆ ಏನೂ ಇಲ್ಲ. ಇದನ್ನು ನೀವು ಹೆಚ್ಚು ಉಪಯೋಗಿಸಿ ನೋಡಿ, ಒಳ್ಳೆಯ ಫಲಿತಾಂಶ ಬಂದಿದೆ. ನನಗೆ ಆಲ್ರೆಡಿ ಫಲಿತಾಂಶ ಬಂದಿದೆ, ನೀವು ಕಣ್ಣಾರೆ ನೋಡ್ಬೋದು. ಇದಕ್ಕಿಂತ ಹೆಚ್ಚಿಗೆ ಬಯಸೋಕೆ ನಾನು ಇನ್ನೂ ಬಳಸಲ್ಲ. ಆದಷ್ಟು ನಿಮ್ಮ ತಲೆಯಲ್ಲಿರ್ತಕ್ಕಂಥ ರಾಸಾಯನಿಕದ ಬಗ್ಗೆ ತಲೆಯನ್ನು ತೆಗೆದುಬಿಡ್ರಿ. ಇದು ಹೋಮಿಯೋಪತಿಕ್, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಮಣ್ಣಿಗೂ ಇಲ್ಲ, ಮನುಷ್ಯರಿಗೂ ಇಲ್ಲ, ಯಾವುದೂ ಇಲ್ಲ. ಇದನ್ನು ಹೆಚ್ಚಾಗಿ ಉಪಯೋಗಿಸಿ ಮಾಡಬೇಕಂತ ಕೇಳಿದ್ರೆ ರೈತರಿಗೆ ನಾನು ಕಳಕಳಿಯ ಮನವಿ.